ಎಥನಾಲ್ ಪೆಟ್ರೋಲ್ ಕ್ರಾಂತಿ ಲಾಭನಾ ನಷ್ಟನಾ? ಸ್ನೇಹಿತರೆ, ನೀವು ಇತ್ತೀಚೆಗೆ ಪೆಟ್ರೋಲ್ ಬಂಕ್ಗೆ ಹೋದಾಗ ಪೆಟ್ರೋಲ್ ಬಂಕಲ ಮೇಲೆ E10 ಅಥವಾ E20 ಅಂತ ಬರ್ದಿರೋದನ್ನ ಗಮನಿಸಿದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ನಿಮ್ಮ ಗಾಡಿಗೆ ಸದ್ದಿಲ್ಲದೆ ಕಬ್ಬಿನ ರಸದಿಂದ ಮಾಡಿದ ಇಂಧನವನ್ನ ತುಂಬಿಸಲಾಗುತ್ತಿದೆ. ಹೌದು, ಇದನ್ನೇ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಅಂತಾರೆ. ಇದರಿಂದ ದೇಶಕ್ಕೆ ಕೋಟ್ಯಂತರ ರೂಪಾಯಿ ಉಳಿತಾಯ ಆಗ್ತಿದೆ, ನಿಜ. ಆದ್ರೆ ಇದರಿಂದ ನಿಮ್ಮ ವಾಹನದ ಮೈಲೇಜ್ ಕಮ್ಮಿ ಆಗ್ತಿದ್ಯಾ? ನಿಮ್ಮ ಗಾಡಿಯ ಎಂಜಿನ್ ಹಾಳಾಗ್ತಿದ್ಯಾ? ಸುಪ್ರೀಂ ಕೋರ್ಟ್ ಈ ಬಗ್ಗೆ ಏನು ಹೇಳಿದೆ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಇದರ ಅಸಲಿ ಕಥೆಯನ್ನ ಬಿಚ್ಚಿಡೋಣ. ಮೊದಲಿಗೆ ಎಥನಾಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸರಳವಾಗಿ ಹೇಳ್ಬೇಕಂದ್ರೆ ಇದು ಕಬ್ಬು, ಜೋಳ, ಹಾಳಾದ ಅಕ್ಕಿಯಂತಹ ಕೃಷಿ ಉತ್ಪನ್ನಗಳಿಂದ ತಯಾರಿಸುವ ಒಂದು ಬಗೆಯ ಬಯೋ ಆಲ್ಕೋಹಾಲ್. ಸರ್ಕಾರ ಇದನ್ನ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡ್ತಿದೆ. ಆರಂಭದಲ್ಲಿ ಇದು ಕೇವಲ 5% ಇತ್ತು. ಆದ್ರೆ ಈಗ ಭಾರತದಾದ್ಯಂತ 20% ಅಂದ್ರೆ E20 ಪೆಟ್ರೋಲ್ ಬಳಕೆಗೆ ತರಲಾಗುತ್ತಿದೆ. ಸರಿ, ಇದರಿಂದ ಲಾಭ ಏನು? ಮೊದಲನೇದಾಗಿ, ಭಾರತ ಪ್ರತಿ ವರ್ಷ ವಿದೇಶಗಳಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳಲು ಲಕ್ಷಾಂತರ ಕೋಟಿ ಹಣ ಖರ್ಚು ಮಾಡುತ್ತದೆ. ಎಥನಾಲ್ ಬಳಸೋದ್ರಿಂದ ಈ ಆಮದು ವೆಚ್ಚ ಭಾರೀ ಪ್ರಮಾಣದಲ್ಲಿ ಕಡಿಮೆಯಾಗುತ್ತೆ. ಎರಡನೇದಾಗಿ, ಇದು ಪರಿಸರ ಸ್ನೇಹಿ. ಗಾಡಿಯಿಂದ ಬರುವ ವಿಷಕಾರಿ ಹೊಗೆಯನ್ನ ಇದು ಕಡಿಮೆ ಮಾಡುತ್ತದೆ. ಮೂರನೇದಾಗಿ, ಕಬ್ಬು ಬೆಳೆಯುವ ನಮ್ಮ ದೇಶದ ರೈತರಿಗೆ ಇದರಿಂದ ಹೆಚ್ಚುವರಿ ಆದಾಯ ಸಿಗುತ್ತದೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ ಬಾಸ್. ನಾಣ್ಯಕ್ಕೆ 2 ಮುಖ ಇರುವಂತೆ ಈ ಎಥನಾಲ್ ಪೆಟ್ರೋಲ್ನಿಂದ ಕೆಲವು ಗಂಭೀರ ಸಮಸ್ಯೆಗಳೂ ಇವೆ. 1. ನೀರಿನ ಅತಿಯಾದ ಬಳಕೆ. 1 ಲೀಟರ್ ಎಥನಾಲ್ ಮಾಡಲು ಬರೋಬ್ಬರಿ 10,000 ಲೀಟರ್ಗಿಂತ ಹೆಚ್ಚು ನೀರು ಬೇಕಾಗುತ್ತೆ. ಇದು ನೀರಿನ ಅಭಾವವಿರುವ ಪ್ರದೇಶಗಳಲ್ಲಿ ದೊಡ್ಡ ಆತಂಕ ಮೂಡಿಸಿದೆ. 2. ಮೈಲೇಜ್ ಇಳಿಕೆ. ಪೆಟ್ರೋಲಿಯಂ ಸಚಿವರೇ ಒಪ್ಪಿಕೊಂಡಿರುವಂತೆ ಎಥನಾಲ್ನಲ್ಲಿ ಶಕ್ತಿ ಕಮ್ಮಿ ಇರೋದ್ರಿಂದ ನಿಮ್ಮ ವಾಹನದ ಮೈಲೇಜ್ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಬಹುದು. 3. ಎಂಜಿನ್ ಹಾನಿ. ಎಥನಾಲ್ ಗಾಳಿಯಲ್ಲಿರೋ ತೇವಾಂಶ ಅಥವಾ ನೀರನ್ನು ತನ್ನ ಕಡೆಗೆ ಆಕರ್ಷಿಸುತ್ತದೆ. ಇದರಿಂದ ನಿಮ್ಮ ಇಂಧನ ಟ್ಯಾಂಕ್ ಮತ್ತು ಎಂಜಿನ್ ಒಳಗೆ ಜಂಗು ಅಥವಾ ತುಕ್ಕು ಹಿಡಿಯುವ ಚಾನ್ಸಸ್ ಇರುತ್ತೆ. ವಿಶೇಷವಾಗಿ 2020ಕ್ಕಿಂತ ಹಳೆಯ ವಾಹನಗಳಿಗೆ ಇದು ದೊಡ್ಡ ತಲೆನೋವು. ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಇದಕ್ಕಾಗಿಯೇ ಮಾರುಕಟ್ಟೆಯಲ್ಲಿ ಫ್ಯೂಯಲ್ ಆಡಿಟಿವ್ಸ್ ಸಿಗುತ್ತವೆ. ಇವುಗಳನ್ನು ಪೆಟ್ರೋಲ್ ಜೊತೆ ಬಳಸುವುದರಿಂದ ಎಂಜಿನ್ ತುಕ್ಕು ಹಿಡಿಯುವುದನ್ನು ತಡೆಯಬಹುದು. ಇನ್ನು ಸರ್ಕಾರದ ನಿಲುವಿಗೆ ಬಂದ್ರೆ, ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಎಥನಾಲ್ ಅನ್ನು ಭವಿಷ್ಯದ ಇಂಧನ ಅಂತಲೇ ಕರೆಯುತ್ತಾರೆ. ಇದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್, ಇದು ಸರ್ಕಾರದ ನೀತಿ ನಿಯಮಗಳಿಗೆ ಒಳಪಟ್ಟ ವಿಷಯ, ಇದರಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ ಅಂತ ಅರ್ಜಿಯನ್ನ ತಳ್ಳಿಹಾಕಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ, ದೇಶದ ಪ್ರಗತಿ ಮತ್ತು ಪರಿಸರದ ದೃಷ್ಟಿಯಿಂದ ಎಥನಾಲ್ ಪೆಟ್ರೋಲ್ ಒಂದು ಕ್ರಾಂತಿಕಾರಿ ಹೆಜ್ಜೆ. ಆದ್ರೆ ವಾಹನ ಸವಾರರಾಗಿ ನಮ್ಮ ಗಾಡಿಗಳ ಸುರಕ್ಷತೆಯೂ ನಮಗೆ ಮುಖ್ಯ. ಸ್ನೇಹಿತರೆ, ನಿಮ್ಮ ವಾಹನದಲ್ಲಿ ಎಥನಾಲ್ ಪೆಟ್ರೋಲ್ ಬಳಸಿದ ಮೇಲೆ ಮೈಲೇಜ್ನಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡುಬಂದಿದೆಯಾ? ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ವಾಹನ ಸವಾರ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.